ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈಂಡ್ ಮಿಂಗಲ್ ವೀವ್ಸ್. ಪ್ರಿವಿಯಸ್ ವಿಡಿಯೋದಲ್ಲಿ ನಾವು ಫಿಂಗರ್ಸ್ನ ವ್ಯಾಲ್ಯೂ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ. ಈ ವಿಡಿಯೋದಲ್ಲಿ ಫಿಂಗರ್ಸ್ನ ಯೂಸ್ ಮಾಡಿ ಸಮ್ಸ್ನ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಒಮ್ಮೆ ಚೆಕ್ ಮಾಡಿ. ಫಿಂಗರ್ಸ್ ವ್ಯಾಲ್ಯೂ ಬಗ್ಗೆ ತಿಳಿಸಿದ್ದೀನಿ ಅದರಲ್ಲಿ. ಇಲ್ಲಿ ನೋಡಿ, ಯಾವುದೇ ಒಂದು ಸಿಂಬಲ್ ಇಲ್ಲ ಅಲ್ಲಿ ಅಂದರೆ ಪ್ಲಸ್ ಇದೆ ಅಂತ ಅರ್ಥ. ಓಕೆ, ಸೊ ಅದರಿಂದಾಗಿ ನಾವೇನು ಮಾಡಬೇಕು, ಅಲ್ಲಿ ಆ್ಯಡ್ ಮಾಡಬೇಕು. +2 +1 +5 ಕೊಟ್ಟಿದ್ದಾರೆ. ಸೊ ನಾವು ರೈಟ್ ಹ್ಯಾಂಡಲ್ಲಿ ಮಾಡಬೇಕಾಗುತ್ತೆ, ಯಾಕಂದರೆ ಅಲ್ಲಿ ಸಿಂಗಲ್ ಡಿಜಿಟ್ ಕೊಟ್ಟಿರೋದ್ರಿಂದ ಏನು ಮಾಡ್ತೀವಿ, ನಾವು ರೈಟ್ ಹ್ಯಾಂಡ್ ಯೂಸ್ ಮಾಡಬೇಕಾಗುತ್ತೆ. ಫಸ್ಟ್ಗೆ ಪ್ರಾಬ್ಲಮ್ ಮಾಡೋಕ್ಕೂ ಮೊದಲು ನಾವೇನು ಮಾಡಬೇಕು, ಎಲ್ಲ ಫಿಂಗರ್ಸ್ನ ಆಲ್ ಫಿಂಗರ್ಸ್ನ ಕ್ಲೋಸ್ ಮಾಡಬೇಕು. ಓಕೆ, ಅಲ್ಲಿ +2 ಕೊಟ್ಟಿದ್ದಾರಲ್ವ, ಸೊ +2 ಕೊಟ್ಟಿರೋದ್ರಿಂದ 2 ಫಿಂಗರ್ಸ್ನ ಓಪನ್ ಮಾಡಬೇಕು. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, 1 ಕೊಟ್ಟಿದ್ದಾರೆ, ಸೊ 1 ಫಿಂಗರ್ನ ಓಪನ್ ಮಾಡಬೇಕು. ನೆಕ್ಸ್ಟ್ 5 ಕೊಟ್ಟಿದ್ದಾರೆ, ತಮ್ ಫಿಂಗರ್ ವ್ಯಾಲ್ಯೂ ಬಂದ್ಬಿಟ್ಟು 5 ಅಲ್ವಾ, ಸೊ 5ನ ನಾವಿಲ್ಲಿ ಓಪನ್ ಮಾಡ್ತೀವಿ. ಆಗ ಎಷ್ಟಾಗುತ್ತೆ, 5 6 7 8. ಆನ್ಸರ್ ಎಷ್ಟು ಬರುತ್ತೆ, 8 ಬರುತ್ತೆ. ಓಕೆ, 8. ನೆಕ್ಸ್ಟ್ ನೋಡಿ, ಆ್ಯಡ್ 3 ಕೊಟ್ಟಿದ್ದಾರಲ್ವಾ, ಸೊ ಆ್ಯಡ್ 3. ನೆಕ್ಸ್ಟ್ ಆ್ಯಡ್ 6 ಕೊಟ್ಟಿದ್ದಾರೆ. ಸೊ ನಾವು ಆಗ ಏನು ಮಾಡಬೇಕು, ತಮ್ ಫಿಂಗರ್ನ ಓಪನ್ ಮಾಡಬೇಕು, ಮತ್ತು 1 ಫಿಂಗರ್ನ ಓಪನ್ ಮಾಡಿದಾಗ ಎಷ್ಟಾಗುತ್ತೆ, 6 ಆಗುತ್ತೆ. ನೆಕ್ಸ್ಟು ಇಲ್ಲಿ -5 ಕೊಟ್ಟಿದ್ದಾರಲ್ವ, ಸಬ್ಸ್ಟ್ರಾಕ್ಟ್ 5. ಆಗ ಎಷ್ಟಾಗುತ್ತೆ, ಸಬ್ಸ್ಟ್ರಾಕ್ಟ್ 5 ಮಾಡಿದವಾಗ ಎಷ್ಟಾಗುತ್ತೆ, 1 2 3 4. ಆನ್ಸರ್ ಎಷ್ಟು ಬರುತ್ತೆ, 4 ಬರುತ್ತೆ. ಓಕೆ, ನಾವಿಲ್ಲಿ ಯಾವುದೇ ಪ್ರಾಬ್ಲಮ್ನ ಮಾಡಬೇಕಾದವಾಗೂ ನಾವೆಲ್ಲ ಫಿಂಗರ್ಸ್ನ ಏನು ಮಾಡಬೇಕು, ಕ್ಲೋಸ್ ಮಾಡಿದರೆ ನಮಗೆ ಅದ್ರ ವ್ಯಾಲ್ಯೂ 0 ಅಂತೇಳ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಓಕೆ, ಅಲ್ಲಿ 6 ಕೊಟ್ಟಿದ್ದಾರಲ್ವ, ಆ್ಯಡ್ 6 ಕೊಟ್ಟಿರೋದ್ರಿಂದ 5 + 1 6 ಆಗುತ್ತೆ. ನೆಕ್ಸ್ಟು ಆ್ಯಡ್ 2 ಕೊಟ್ಟಿದ್ದಾರೆ, ಸೊ 1 2 ಆ್ಯಡ್ 2. ನೆಕ್ಸ್ಟ್ ಏನು ಮಾಡಿದ್ದಾರೆ, ಆ್ಯಡ್ 1. ಸೊ ಎಷ್ಟಾಯಿತು, 5 6 7 8 9. ಆನ್ಸರ್ ಎಷ್ಟು ಬಂತು, 9. ನೆಕ್ಸ್ಟ್ ಇಲ್ಲಿ ನೋಡಿ, 9 ಕೊಟ್ಟಿದ್ದಾರೆ, ಆ್ಯಡ್ 9. ಇಲ್ಲಿ ನೋಡಿ -8 ಕೊಟ್ಟಿದ್ದಾರಲ್ವ, ಸೊ ಅದರಿಂದ ಸಬ್ಸ್ಟ್ರಾಕ್ಟ್ 8. 5 6 7 8. ಈಗ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಆ್ಯಡ್ 3 ಕೊಟ್ಟಿದ್ದಾರೆ, ಸೊ 1 2 3 ಆ್ಯಡ್ ಮಾಡಿದಾಗ ಎಷ್ಟು ಉಳಿತು ನಮಗೆ, 1 2 3 4. ಆನ್ಸರ್ 4. ಅದೇ ಥರ ಇಲ್ಲಿ ನೋಡಿ, 2 ಕೊಟ್ಟಿದ್ದಾರೆ, ಎಲ್ಲ ಫಿಂಗರ್ಸ್ನ ಕ್ಲೋಸ್ ಮಾಡಿ. 2 +2 +5 -2 -1. ಆನ್ಸರ್ ಎಷ್ಟು ಬಂತು, 5 + 1 6. ಆನ್ಸರ್ ಎಷ್ಟು, 6. ನೆಕ್ಸ್ಟ್ 5 ಕೊಟ್ಟಿದ್ದಾರೆ, ಸೊ 5 +5 +2 -2 +4 ಎಷ್ಟಾಯಿತು, ಆನ್ಸರ್ 9. ಆನ್ಸರ್ 9. +2 +2 +5 -1 ಎಷ್ಟಿದಾವೆ, 5 6 7 8. ಆನ್ಸರ್ 8. ನೆಕ್ಸ್ಟ್ ನೋಡಿ, ಇಲ್ಲಿ 1 +1 +2 +5. ಆನ್ಸರ್ 9. ನೆಕ್ಸ್ಟ್ 1 ಆ್ಯಡ್ 6 ಆ್ಯಡ್ 1. ನೆಕ್ಸ್ಟ್ -1 ಕೊಟ್ಟಿದ್ದಾರೆ, ಸೊ ಸಬ್ಸ್ಟ್ರಾಕ್ಟ್ 1. ಎಷ್ಟಾಯಿತು, 5 6 7. ಆನ್ಸರ್ 7. ನೆಕ್ಸ್ಟ್ ಆ್ಯಡ್ 2 ಸಬ್ಸ್ಟ್ರಾಕ್ಟ್ 2. 7 ಆ್ಯಡ್ 5 6 7 ಆ್ಯಡ್ 1 ಎಷ್ಟು ಉಳಿತು, 5 6 7 8. ಆನ್ಸರ್ 8. ನೆಕ್ಸ್ಟ್ 7 ಕೊಟ್ಟಿದ್ದಾರೆ, ಸೊ 5 6 7 ಆ್ಯಡ್ 2 ಸಬ್ಸ್ಟ್ರಾಕ್ಟ್ 9. ಎಷ್ಟು ಉಳಿತು ಫಿಂಗರ್ಸ್, ಯಾವುದೇ ಫಿಂಗರ್ಸ್ ಉಳಿದಿಲ್ಲ, ಸೊ ಆನ್ಸರ್ 0. ಆ್ಯಡ್ 2 ಆ್ಯಡ್ 7 ಸಬ್ಸ್ಟ್ರಾಕ್ಟ್ 5. ಆನ್ಸರ್ ಎಷ್ಟು ಉಳಿತು, 4. ಸೊ ಆನ್ಸರ್ 4. 6 5 + 1 6 ಸಬ್ಸ್ಟ್ರಾಕ್ಟ್ 1 ಆ್ಯಡ್ 2 ಎಷ್ಟು ಉಳಿತು, 7. ಫಿಂಗರ್ಸ್ ಎಷ್ಟು ಓಪನ್ ಆಗಿದೆಯೋ ಅಷ್ಟು ನಾವು ಆನ್ಸರ್ನ ಅಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಈ ಪ್ರಾಬ್ಲಮ್ಸ್ನ ನೀವು ಮನೆಯಲ್ಲಿ ಒಮ್ಮೆ
ಒಂದು 15 ನಿಮಿಷ ಆದರೂ ಕೂಡ ನಾವು ಫಿಂಗರ್ ಮೂಮೆಂಟ್ ಮಾಡ್ತಾ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದವಾಗ ಅವು ಫಿಂಗರ್ ಮೂಮೆಂಟ್ ಅನ್ನೋದು ತುಂಬ ಈಸಿಯಾಗಿ ಬರುತ್ತೆ. ನಾವು ಪ್ರಾಬ್ಲಮ್ಸ್ನ ಈಸಿಯಾಗಿ ಬರ್ತಾ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಬರುತ್ತಲ್ಲ ಅದನ್ನು ಈಸಿಯಾಗಿ ಮಾಡ್ಬೋದು. ಓಕೆ, ಒಂದ್ಸಲ ಪ್ರತಿದಿನ ಮನೆಯಲ್ಲಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹೆಲ್ಪ್ಫುಲ್ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.